ಸ್ನೇಹಿತರೆ ನಮಸ್ಕಾರ. ಕನಕಪುರ ಶ್ರೀನಿವಾಸ್ ಫೆಬ್ರವರಿ 2026ರಲ್ಲಿ ಇವರು ಒಂದು ಚಿತ್ರರಂಗದ ಕಾರ್ಯಕ್ರಮದಲ್ಲಿ ನಟ ದರ್ಶನ್, ದಿವಂಗತ ಪುನೀತ್ ರಾಜ್ಕುಮಾರ್ ಮತ್ತು ನಿರ್ದೇಶಕರಾದ ಪ್ರೇಮ್ ಹಾಗೂ ಎಪಿ ಅರ್ಜುನ್ ಅವರ ಬಗ್ಗೆ ವಿವಾದಾತ್ಮಕ ಮತ್ತು ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಇದರ ಹಿನ್ನೆಲೆಯಲ್ಲಿ ನಿರ್ದೇಶಕ ಪ್ರೇಮ್ ಅವರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೆಎಫ್ಸಿಸಿ ಮತ್ತು ಪೊಲೀಸರಿಗೆ ಇವರ ವಿರುದ್ಧ ದೂರು ನೀಡಿದ್ದಾರೆ. ಇಂದು ರಾಜಕುಮಾರ್ ಅಭಿಮಾನಿ ಕನ್ನಡಿಗ ಯೋಗಿ ಹಾಗೂ ಕನ್ನಡ ಪರ ಹೋರಾಟಗಾರ ಶಿವಕುಮಾರ್ ನಾಯಕ್ ಅವರು ಕನ್ನಡ ನಟರು ಹಾಗೂ ನಿರ್ದೇಶಕರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಕನಕಪುರ ಶ್ರೀನಿವಾಸ್ ವಿರುದ್ಧ ಫಿಲ್ಮ್ ಚೇಂಬರ್ ಅಧ್ಯಕ್ಷೆ ಜಯಮಾಲಾ ಅವರಿಗೆ ದೂರು ಸಲ್ಲಿಸಿದ್ದಾರೆ. ಕನಕಪುರ ಶ್ರೀನಿವಾಸ್ಗೆ ಕನಕಪುರ ಶ್ರೀನಿವಾಸ್ಗೆ ಅಯೋಗ್ಯ ಕನಕಪುರ ಶ್ರೀನಿವಾಸ್ಗೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಅಯೋಗ್ಯ ಶ್ರೀನಿವಾಸ್ಗೆ ಮುಟ್ಟಾಳ ಶ್ರೀನಿವಾಸ್ಗೆ ಮುಟ್ಟಾಳ ಶ್ರೀನಿವಾಸ್ಗೆ ಲೋಪರ್ ಶ್ರೀನಿವಾಸ್ಗೆ ಲೋಪರ್ ಶ್ರೀನಿವಾಸ್ಗೆ ಅಯೋಗ್ಯ ಶ್ರೀನಿವಾಸ್ಗೆ ನಗುವಿನ ಒಡೆಯ ಪುನೀತ್ ರಾಜ್ಕುಮಾರ್ ಅವ್ರಿಗೆ ವಿಶ್ವಕ್ಕೆ ನಗುವಿನ ಒಡೆಯ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಅಯೋಗ್ಯ ಶ್ರೀನಿವಾಸ್ಗೆ ಧಿಕಾರ ಅಯೋಗ್ಯ ಕನಕಪುರ ಶ್ರೀನಿವಾಸ್ಗೆ ಅಕ್ಕ ದಯವಿಟ್ಟು ಆ ಲೋಫರ್ ಅಯೋಗ್ಯನ್ಗೆ ಫಸ್ಟ್ ಕಿತ್ಕಿಸಾಕಿ. ಏನ್ ಎಲ್ರಿಗೂ ಆ ಮೀಡಿಯಾದಲ್ಲಿ ಆ ತರ ಬೈತಾನಲ್ಲ ಇದಿಲ್ವೇನಕ್ಕ? ಅಲ್ಲ ಫಿಲಂ ಚೇಂಬರ್ ಇದೆಯಾ ಇಲ್ವಾ ಅಕ್ಕ? ಬೇಜಾರಾಗ್ತಾ ಇದೆ. ಎಷ್ಟು ದೂರ ಕೊಟ್ರು ಇಲ್ಲಿವರೆಗೂ ಯಾವ್ದೇ ನ್ಯಾಯ ನಿಜವಲ್ಲ ಅಕ್ಕ. ನೀವು ಪಾಪ ಒಳ್ಳೆಯವ್ರಿದ್ದೀರಿ, ನಿಮ್ ಬಗ್ಗೆ ಏನ್ ಮಾತಾಡ್ತಾ ಇಲ್ಲ. ಬಟ್ ಆದ್ರೆ ಇದು ಸಾಕಷ್ಟು ಜನ ಬಂದವ್ರು ಏನನ್ನ ತನಿಖೆ ತಗೊಂಡಿದ್ದೀರಾ ಇಲ್ಲ ಉಗ್ದಿದ್ದೀರಾ ಅಯೋಗ್ಯನ್ಗೆ? ಇವಾಗ ತಾವು ಬಂದಿದ್ದೀರಾ, ನಾಳೆಲ್ಲ ನಾಡಿದ್ದು ಅವನ್ನ ಕರೆಸ್ತಾ ಇದ್ದೀವಿ. ಏನ್ ನಾವು ಉಚ್ಚ ಆಸ್ಪತ್ರೆಗೆ ಸೇರಿಸ್ಬೇಕ? ಮೆಂಟಲ್ ಗಿಂಟಲ್ ಆಗಿದ್ದಾನ ಒಂಚೂರು ಕರ್ಕೊಂಡು ಹೋಗಿ ಸೇರಿಸ್ಬೇಕು ಅವ್ನಿಗೆ. ಯಾಕಂದ್ರೆ ಬೇಜಾರಾಗೋಗಿದೆ, ನಮ್ಗೆ ಆಕ್ರೋಶ ಆಗ್ತದೆ, ಏಜ್ ಆಗೋಗಿದೆ. ಈಗ ವಯಸ್ಸಾಗಿರೋದ್ರಿಂದ ಅವ್ನ್ ಒಡೆಯಂಗೂ ಇಲ್ಲ. ನಾವು ಇಲ್ಲ ನಾವು ಯಾಕೆ ಸಮಾಜದ ಶಾಂತಿ ಕೆಡಿಸುವಂತ ಕೆಲಸಗಳು ಅಹಿತರ ಘಟನೆ ಮಾಡುವಂತವ್ರನ್ನ ಕಾನೂನು ಪ್ರಕಾರವಾಗಿ ಘೋರವಾದ ಒಂದು ಶಿಕ್ಷೆ ಕೊಡಬೇಕು ಮೇಡಮ್. ಅದು ಕೊಟ್ರೆ ಬೇರೆಯವ್ರಿಗೆ ಎಚ್ಚರಿಕೆ ಆಗ್ತದೆ. ಬಾಯಿ ಹೋದಾಗ ಮಾತಾಡೋದು, ಮತ್ತೆ ಮಾರನೇ ದಿವಸ ಬಂದು ಗೊತ್ತಾಗ್ಲಿಲ್ಲ ಕ್ಷಮಿಸ್ಬಿಡಿ ನಾನು ಯಾರನ್ನ ಮಾತಾಡೋದಕ್ಕೆ ಏನು ಟೆನ್ಷನ್, ಈ ತರದ್ದು ನೂರಾರು ಬಂದಿದೆ. ಒಂದ್ ಹೆಣ್ಣಾಗಿ ಕುಂತಿದ್ದೀರಾ? ಇವಾಗ ನಿಮ್ಗೆ ನೀವು ನ್ಯಾಯ ಬೇಕಲ್ವಾ? ಹೌದು ಅಕ್ಕ, ಒಂದ್ ಹೆಣ್ಣಾಗಿ ಕುಂತೀರಿ, ಹೆಣ್ಣಿನ ಬಗ್ಗೆ ಮಾತಾಡಿರೋಂತ ಪದಗಳು ಆ ಮೀಡಿಯಾ ಚಾನೆಲ್ ಅಲ್ಲಿ ಎಂತ ಪದಗಳು ನಮ್ಗೆ ಕೇಳಕ್ಕೆ ಬೇಜಾರಾಗುತ್ತೆ. ನಮ್ಗೆ ಏನ್ ಗೊತ್ತಾ ಮೇಡಮ್, ನಮ್ದು ಮನವಿ ಏನ್ ಗೊತ್ತಾ, ನೀವು ಯಾವ ರೀತಿ ಕ್ರಮ ತಗೊಂಡ್ರೆ ನಮ್ಗೆ ಗೊತ್ತಿಲ್ಲ. ಯಾವ ರೀತಿ ಕ್ರಮ ಆಗ್ಬೇಕು ಅಂದ್ರೆ ಮುಂದಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ವಲ್ಪ ಕೆಲವರು ತುಂಬಾ ಅಸಹ್ಯವಾಗಿ ಮಾತಾಡ್ತಾರೆ. ಅವ್ರಿಗೂ ಒಬ್ಬ ಪ್ರೊಡ್ಯೂಸರ್ನು ಬಿಟ್ಟಿಲ್ಲ ಅನ್ನೋದ ರೀತಿ ಅವ್ರಿಗೆ ಒಂದು ತಕ್ಕನಾದ ಶಿಕ್ಷೆ ಆಗಬೇಕು. ಬರೋದು ತಪ್ಪಾಯ್ತು ಏನೇ ಹೇಳ್ಬಿಟ್ಟೆ ಅಲ್ಲ ಮೇಡಮ್, ಅವ್ರಿಗೊಂದು ಏಜ್ ಆಗಿದೆ, ಅವರು ಒಂದು ಅಷ್ಟು ಸಿನಿಮಾಗಳು ಮಾಡಿದ್ದಾರೆ. ಅದ್ರಲ್ಲೂ ಎಲ್ಲ ಹೀರೋಗಳ ಬಗ್ಗೆ, ಅದ್ರಲ್ಲೂ ನಮ್ಮ ಅಪ್ಪು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಇಡೀ ವಿಶ್ವನೇ ಅವ್ರನ್ನ ಕೊಂಡಾಡ್ತಾ ಇದೆ. ಅಂತವ್ರ ಬಗ್ಗೆ ನೀನು ಮೋಸಗಾರ ಬೇಗ ಕರ್ಕೊಂಡ್ಬಿಟ್ಟ, ಅದೆಲ್ಲ ನಮಗೆ ಅಭಿಮಾನಿಗಳು ಬೇರೆಯವ್ರಾಗಿದ್ರೆ ಮೇಡಮ್ ನಾವು ಇದಷ್ಟು ಇದು ಮಾಡ್ತೇವೆ. ನಾವು ಅಣ್ಣವ್ರ ಅಭಿಮಾನಿಗಳಾಗಿದ್ದಕ್ಕೆ ಯಾವ ರೀತಿ ಕಾನೂನು ಮುಖಾಂತರ ಅವರಿಗೆ ಕ್ರಮ ತಗೋಬೇಕು, ಕಾನೂನು ಮುಖಾಂತರ ಎಲ್ಲ ನಮ್ಮ ಅಣ್ಣವ್ರ ಅಭಿಮಾನಿಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಎಲ್ಲ ಕಡೆ ನಡೀತಾ ಇದೆ. ನಮ್ಗೆ ಫಿಲಂ ಚೇಂಬರ್ ಕಡೆಯಿಂದನೂ ನೀವು ಕರೆಸಿ ಕಮಿಷನರ್ಗಳು ನೀವು ಕಂಪ್ಲೇಂಟ್ ಕೊಡ್ಬೇಕು ಮೇಡಮ್. ಅಸಹ್ಯ ಪದಗಳು ಅವ್ರನ್ನ ಮುಂದಕ್ಕೆ ಯಾವುದೇ ಒಬ್ಬ ನಟರ ಬಗ್ಗೆ ಆಗ್ಲಿ, ಅನ್ನದಾತರು ನಮ್ಮ ಅಣ್ಣವ್ರು ಹೇಳಿದ್ರು ಅನ್ನದಾತರು ಅನ್ನೋ ಪದಕ್ಕೆ ಅವಮಾನ ಮಾಡ್ಬಿಟ್ಟಿದ್ದಾನೆ ಅವನು. ದಯವಿಟ್ಟು ಮೇಡಮ್ ಬನ್ನಿ ಒಂದು ಆ ಕಡೆ ಬಂದ್ಬಿಡಿ. ಪರವಾಗಿಲ್ಲ, ಅಲ್ಲಿ ನಿಂತ್ಕೊಳ್ಳಿಮ್ಮ, ಅಲ್ಲಿಂದ ತಗೋತಾರೆ. ಖಂಡಿತ ಕ್ರಮ ತಗೋತೀವಿ. ಅಕ್ಕ ಬರೇ ಬಾಯಿ ಮಾತಾಕ್ಬಾರ್ದಕ್ಕ. ನೀವೊಂದು ಗಟ್ಟಿ ಹೆಣ್ಮಕ್ಳು ಇದ್ದೀರಿ. ನಿಮ್ಗೆ ಈ ಸ್ಥಾನದಲ್ಲಿ ನೋಡ್ತಾ ಒಂದ್ ಹೆಣ್ಮಕ್ಳಿಗೆ ನಮ್ಗೆ ಖುಷಿ ಇದೆ. ಅಕ್ಕ ಇದು ಬೇಜಾರಾಗೋಗಿದೆ ಅಕ್ಕ. ಇದು ತುಂಬಾ ಸತಿ ಬಂದ ಆಗೋಗಿದೆ. ನೀವು ಬೇಜಾರ್ ಮಾಡ್ಕೊಂಬೇಡಿ. ನಾವ್ ಇವತ್ತು ಆಕ್ರೋಶವಾಗಿ ಮಾತಾಡ್ತಾ ಇರೋದು ಯಾಕೆ ಅಂದ್ರೆ ಅಕ್ಕ, ಅಂತ ಮೀಡಿಯಾ ಮುಂದೆ ಮಾತಾಡ್ತಾನೆ ಅಂದ್ರೆ ಅವ್ನಿಗೆ ಎಷ್ಟು ಗಾಂಚಲಿ ಇರ್ಬೇಕು. ಅವ್ನ ಫಿಲಂ ಯಾವ್ದನ್ನ ಬರ್ತಾ ಇದೆಯಾ? ಶುಕ್ರವಾರ ಇದೆ ಮೇಡಮ್. ಅವ್ನ ಫಿಲಂ ಬಂದ್ರೆ ನಾವ್ ನಿಜವಾಗ್ಲೂ ಬಿಡಲ್ಲ. ನೀವು ಫಿಲಂ ಅವರಲ್ಲ, ಯಾರೇ ಬಂದ್ ಕೇಳಿದ್ರು ಅರ್ಧ ಬಿಸಾಕ್ತಿವಿ. ಈಗ ಅಭಿಮಾನಿಗಳ ಮುಂದೆ ಮಾಡಿರೋ ತಪ್ಪನ ಕ್ಷಮಾಪಣೆ ಕೇಳಿ ಮುಂದಕ್ಕೆ ಪಿಕ್ಚರ್ ಬಿಡುಗಡೆ ಮಾಡಂಗಿದ್ರೆ ಮಾಡಿ. ದಯವಿಟ್ಟು ಅದನ್ನ ನೀವು ಕೊಟ್ರೆ, ನೀವು ಮನವಿ ಕೊಟ್ರೆ ತಾನೇ ಪಿಕ್ಚರ್ ಬಿಡುಗಡೆ ಮಾಡೋದು. ಎಲ್ಲ ಅಭಿಮಾನಿಗಳ ಕಡೆಯಿಂದ ನಮ್ಮ ಮೇಲೆ ಸಾಕಷ್ಟು ಪ್ರಕರಣ ಆಗೈತೆ. ನಾವ್ ಯಾವ್ದಕ್ಕೂ ಕೇರ್ ಮಾಡೋರೇ ಅಲ್ಲ. ಪ್ರಕರಣ ಆಗ್ತಾನೆ ಇಲ್ಲಿ, ನಮ್ ಜೈಲ್ಗೆ ಆಗ್ತಾನೆ ಇಲ್ಲಿ, ಅದೇನ್ ತೊಂದ್ರೆ ಇಲ್ಲ. ಆದ್ರೆ ಫಿಲಂ ಬಂದ್ರೆ ನಾನೇ ಕುಯ್ದಾಕ್ತೀನಿ, ಕುಯ್ದಾಕ್ತೀನಿ.
ಅವೆಲ್ಲ ಮಾಡಕ್ ಬಿಡೋದೇ ಇಲ್ಲ. ನೀವು ಫಿಲಂ ಅವ್ರು ಏನಾದ್ರು ಬಗೆಹರಿಸಿ ಪುನೀತ್ ರಾಜ್ಕುಮಾರ್ ಕ್ಷಮೆ ಕೇಳಿದ್ರೆ ಬೇರೆಯವ್ರದೆಲ್ಲ ನಮ್ಗೆ ಬೇಕಾಗಿಲ್ಲ, ಅವ್ರವ್ರ ಬಗೆಹರಿಸ್ಕೊಂತಾರೆ. ಪುನೀತ್ ರಾಜ್ಕುಮಾರ್ ಅವ್ರು ಇಲ್ಲ, ಈಗ ಅವ್ರು ಸ್ವರ್ಗದಲ್ಲಿದ್ದಾರೆ. ನಾವು ಅದಕ್ಕೆ ಅವ್ರ ಪರವಾಗಿ ಮಾತಾಡ್ತೀವಿ. ಆಲ್ರೆಡಿ ಮೇಡಮ್ ತಗೊಂತಿದ್ದಾರೆ ಎಲ್ಲ ದೊಡ್ಡ ದೊಡ್ಡ ದರ್ಶನ್ ಆಗಿರ್ಬೋದು, ಸುದೀಪ್ ಅವ್ರು ಹೇಳೋದಲ್ಲ ಆಗಿರ್ಬೋದು, ನಾ ಮಾಡ್ಬೇಕು. ಕರೆದಿದ್ದಾರೆ. ನೀವು ಮಾಡಿದ್ರೆ ಒಂದ್ ಆಪಲ್ ಹಾರ ಹಾಕಿ ಸನ್ಮಾನ ಮಾಡಿ, ಹೂವ ಹಾಕಿ ಸನ್ಮಾನ ಮಾಡಿ. ಅದು ಕಠಿಣವಾಗಿ ಕ್ರಮ ತಗೊಳ್ಬೇಕು ಅವನ ವಿರುದ್ಧ. ಅಲ್ಲ ಏನಂದ್ರೆ ನಾವು ನೋಡ್ರಿ, ನೀವು ಕ್ಯಾಮ್ರಾ ಇಟ್ಕೊಂಡಿದ್ದೀರಾ, ಇಲ್ಲ ದಯವಿಟ್ಟು ಇಲ್ಲ, ನೀವು ಮಾತಾಡಕ್ಕ 4 ಜನದ ಮುಂದೆ ಮಾತಾಡಿರ. ಅವೆಲ್ಲ ನಾವು ನಾನು ಈ ಜಾಗದಲ್ಲಿ ಕೂತು ಆಯ್ತು, ಆಫ್ ಮಾಡಿ, ಅಕ್ಕ ಮಾತಾಡ್ತೀನಿ. ಏನಾದ್ರು